ದಾದೇನಹಳ್ಳಿ ರೈತನಿಗೆ ಬೋರ್ವೆಲ್ ಭಾಗ್ಯ, ಶಾಸಕಿ ರೂಪಕಲಾರವರಿಗೆ ಧನ್ಯವಾದ ಸಲ್ಲಿಸಿದ ರೈತರು ಮತ್ತು ಮುಖಂಡರು. ಕೆಜಿಎಫ್ ತಾಲೂಕಿನ ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾದೇನಹಳ್ಳಿ ಗ್ರಾಮದ ಬಡ ರೈತ ನಾರಾಯಣಸ್ವಾಮಿರವರ ಜಮೀನಿನಲ್ಲಿ ಸರ್ಕಾರದ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆ ಅಡಿ ಮಂಜೂರಾಗಿದ್ದ ಉಚಿತ ಕೊಳವೆಬಾವಿ ಯಶಸ್ವಿಯಾಗಿದ್ದು ಉತ್ತಮ ಪ್ರಮಾಣದ ನೀರು ಲಭ್ಯವಾಗಿದೆ. ನೀರಿನ ಸೌಲಭ್ಯವಿಲ್ಲದೆ ಕೃಷಿ ಮಾಡಲು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದ ರೈತನ ಮನವಿಗೆ ತಕ್ಷಣ ಸ್ಪಂದಿಸಿ ಉಚಿತ ಬೋರ್ವೆಲ್ ಒದಗಿಸಿಕೊಟ್ಟ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ರೈತ ನಾರಾಯಣಸ್ವಾಮಿ ಹಾಗೂ ಮುಖಂಡರು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಕೊಳವೆ ಬಾವಿಯಿಂದ ನೀರು ಉಕ್ಕುತ್ತಿದ್ದಂತೆ ಸ್ಥಳದಲ್ಲಿದ್ದ ರೈತರು ಜಯಘೋಷ ಕೂಗಿ ಗಂಗಾ ಪೂಜಾ ನೆರವೇರಿಸಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಚಂದ್ರಕಾಂತ್ ಹಾಗೂ ಸ್ಥಳೀಯ ಮುಖಂಡ ರೇಷನ್ ಸೀನಪ್ಪ, ಕೆಜಿಎಫ್ ನಂತಹ ಒಣಭೂಮಿ ಪ್ರದೇಶದಲ್ಲಿ ನೀರು ದೊರಕುವುದು ಅತ್ಯಂತ ದೊಡ್ಡ ವಿಷಯ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿದ ಶಾಸಕಿ ರೂಪಕಲಾ ಶಶಿಧರ್ ಅವರು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಲ್ಲಿ ಮುಂಚೂಣಿಯಲ್ಲಿದ್ದು ಉಚಿತ ಕೊಳವೆ ಬಾವಿ ಮೂಲಕ ರೈತರಿಗೆ ಶಕ್ತಿ ತುಂಬುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು ಸೇರಿದಂತೆ ಸ್ಥಳೀಯ ರೈತರು ಇದ್ದರು. ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯತಿ ఎమ్మెల్యే రూపకళా సహేదరు ఆయమ్మ మాకి సహాయం చేసింది. రూపమ్మ మాకి ఫ్రీగా బోర్ వేపిస్తా ఉంది. ఆయమ్మకి ధన్యవాదాలు. మేము మా రైతుల పరంగా ఆయన ముందు ದಾದೇನಹಳ್ಳಿ ಗ್ರಾಮದ ನಿವಾಸಿಯಾದ ಜಿ ನಾಗಮ್ಮನವರಿಗೆ ಡಿಸಿಎಂ ಕಾರ್ಪೊರೇಟ್ ವತಿಯಿಂದ ನಮ್ಮ ಶಾಸಕರು ಎಮ್ಎಲ್ಎ ಮೇಡಮ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೋರ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದಿದೆ. ನಮ್ಮ ಶಾಸಕರು ರೈತರಿಗೆ ಜಾಸ್ತಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಜಿಮಾಕ್ ನೆಲೆಯಲ್ಲಿ ಜಯಪಾಲ್ ಅನ್ನೋರಿಗೆ ಅವ್ರಿಗೂ ಬೋರ್ವೆಲ್ ಕೊಡ್ತಿದ್ದಾರೆ. ನೀರು ಚೆನ್ನಾಗಿ ಬಂದಿದೆ. ಮತ್ತು ಯುವರಾಜ್ ಅವ್ರಿಗೆ ಅವ್ರಿಗೂ ಬೋರ್ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಮೇಡಮ್ ಅವರು ರೈತರಿಗೆ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮೇಡಮ್ ಅವ್ರಿಗೆ ಧನ್ಯವಾದಗಳು.